ಬಿಜೆಪಿಯವರು ಈ ಒಡೆದು ಆಳೋ ನೀತಿಯನ್ನ ದಯವಿಟ್ಟು ಬಿಟ್ಬಿಡಿ. ಮುಸಲ್ಮಾನರು ಅಂದ್ರೆ ಅವ್ರು ಏಲಿಯನ್ಸ್ಗಳಲ್ಲ, ಎಲ್ಲ ಬೇರೆ ದೇಶದಿಂದ ಬಂದವರು. ಬೇರೆ ಗ್ರಹದಿಂದ ಬಂದವರಲ್ಲ ಅವರು, ನಮ್ಮ ಅಣ್ಣ ತಮ್ಮಂದ್ರು. ಮುಸಲ್ಮಾನರಿಗೆ ಆದರ್ಶರಾಗ್ಬೇಕು. ಯಾಕೆ ಮುಸಲ್ಮಾನರಿಗೆ ಯಾಕೆ ಆಗ್ಬೇಕು? ಅವ್ರೇನ್ ಮುಸಲ್ಮಾನ್ರೇನ್ ಟೆರರಿಸ್ಟ್ಗಳ? ಮುಸಲ್ಮಾನ್ರೇನು ಈ ಸಮಾಜದಲ್ಲಿ ಇರೋರಲ್ವಾ? ಅಥವಾ ಮುಸಲ್ಮಾನ್ರು ಅಂತಂದ್ರೆ ಬೇರೆ ಗ್ರಹದಿಂದ ಬಂದವ್ರ? ಯಾಕೆ ಮುಸಲ್ಮಾನರನ್ನ ಹೊಡೆದಾಡ್ತೀರಿ? ಯಾಕೆ ಹೊಡೆದಾಡ್ತೀರಿ? ನೋ, ಐ ವಿಲ್ ನಾಟ್ ಎಂಟರ್ಟೈನ್ ದಿಸ್. ಮುಸಲ್ಮಾನರಿಗೆ ನೋಡ್ರಿ, ಈ ಸಂವಿಧಾನದ ಪ್ರಕಾರ ಬಾಳುವ ಪ್ರತಿಯೊಬ್ಬ ಮುಸಲ್ಮಾನ ಪ್ರಜೆಯು ಆದರ್ಶಪ್ರಾಯನೇ. ಈ ದೇಶ ನಡೀಬೇಕಾಗಿರೋದು ಸಂವಿಧಾನದ ಆಧಾರದ ಮೇಲೆ. ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಸಂವಿಧಾನವನ್ನ ತನ್ನದಾಗಿಸಿಕೊಂಡು ಸಂವಿಧಾನದ ಆಶಯಗಳ ಪ್ರಕಾರ ನಡೀತಾರೋ ಈ ದೇಶದ ಪ್ರಜೆಗಳು ಮತ್ತು ಅವ್ರಿಗೆ ಅವರೇ ಆದರ್ಶ. ಅನ್ನು ಬೇರೆ ಯಾಕೆ ಆದರ್ಶ ತಗೋಬಾರ್ದು? ಹಾಗಾದ್ರೆ ತಪ್ಪೇನಿದೆ ಅದರಲ್ಲಿ? ಅದು ಅವ್ರು ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದಾರೆ. ನನಗೆ ಯಾರ ಆದರ್ಶ ತಪ್ಪೇನಿದೆ? ಅಬ್ದುಲ್ ಕಲಾಂ ಆದರ್ಶ ನಮಗೂ ಆದರ್ಶ ಅಲ್ಲ. ಒಂದ್ ನಿಮಿಷ ರಿಷಿಗೌಡ್ರು, ನಾನು ಸ್ಟೇಟ್ಮೆಂಟೇ ಮಾಡಿಲ್ಲ ಮೇಡಮ್. ಬಿಜೆಪಿ ಯಾಕೆ ಸ್ಟೇಟ್ಮೆಂಟ್ ಮಾಡಕ್ಕೆ ಈಗ ಒಂದ್ ಸ್ವಲ್ಪ ಸಮಾಧಾನ ಆಗ್ಲಿ ಪರಿಸ್ಥಿತಿ ಅಂತ ರಿಷಿಗೌಡ್ರು. ಜಮೀರ್ ಅಹಮದ್ ಖಾನ್ ಅವರ ನಡೆಯನ್ನ ನಾವು ಗಮನಿಸೋದಾದ್ರೆ ಅವರು ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ರಾಜಕಾರಣಿ. ಸೊ ಅವ್ರಿಗೆ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಏನು ಅನ್ನೋದೇನು ಗೊತ್ತಿಲ್ಲದೆ ಏನ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಗೊತ್ತು. ಅವ್ರೇನು ಪರ್ಪಸ್ಫುಲಿ ನಾನು ಧ್ವಜಾರೋಹಣ ಮಾಡಕ್ ನನಗೆ ಇಷ್ಟ ಅಂತ ಇಲ್ಲ ಅಂತ ಏನಿಲ್ಲ. ಅವ್ರ ಪಾಪ ಇಂಥ ಆಪರ್ಚುನಿಟಿ ಕಾಯ್ತಾ ಇರ್ತಾರೆ. ನಾವು ಹಿಂದೆನೂ ಗಮನಿಸಿದೀವಿ ಯಾವ್ಯಾವ ರೀತಿ ಅವ್ರ ಆಪರ್ಚುನಿಟಿ ಕಾಯ್ತಿರ್ತಾರೆ. ಒಬ್ಬ ಹಿಂದೂ ಸನ್ಯಾಸಿ ಅವ್ರ ಬಾಯಿಂದ ಇರೋದು ತಗೊಂಡು ತಿಂದಿರುವಂತದ್ದು, ಈ ತರದವೆಲ್ಲ ಕೆಲವೊಂದು ಆಪರ್ಚುನಿಟೀಸ್ಗಳು ಎಲ್ಲೂ ಮಿಸ್ ಮಾಡ್ಕೊಳ್ಳಲ್ಲ. ಅಂತದ್ರಲ್ಲಿ ಉಸ್ತುವಾರಿ ಸಚಿವರಾಗಬೇಕು ಅಂತ ಹೇಳಿದ್ರೆ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಧ್ವಜಾರೋಹಣ ಅಥವಾ ಇಂಥ ಇಂಪಾರ್ಟೆಂಟ್ ಇವೆಂಟ್ಗಳಿಗೆ ನಾನು ಹೋಗ್ಬೇಕು ಅಂತ ಕಾಯ್ತಿರುವಂತವ್ರು ಪರ್ಪಸ್ಫುಲಿ ನಾನು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಯಾರ ವಿರುದ್ಧ? ಸರ್ಕಾರದ ವಿರುದ್ಧನಾ ಅಥವಾ CLP ನಾಯಕರ ವಿರುದ್ಧನಾ ಅಥವಾ ಸನ್ಮಾನ್ಯ DK ಶಿವಕುಮಾರ್ ಅವ್ರ ವಿರುದ್ಧನಾ ಅಥವಾ ಡೆಲ್ಲಿ ಹೈಕಮಾಂಡ್ ವಿರುದ್ಧನಾ? ಅದನ್ನು ಯೋಚನೆ ಮಾಡ್ಬೇಕಾಗ್ತದೆ ನಾವು. ಯಾಕೆಂದ್ರೆ ಹಲವಾರು ಬಾರಿ ಇವರು ಡೆಲ್ಲಿಗೆ ಹೋಗಿ ಬಂದು ಮಾಡಿದಾಗ ಜಮೀರ್ ಅಹಮದ್ ಖಾನ್ ಅವರ ಎಂಟರ್ಟೈನೇ ಮಾಡ್ಲಿಲ್ಲ. ಡೆಲ್ಲಿ ನಾಯಕರು ಸುರ್ಜೇವಾಲಾ ಅವ್ರು ಕೂಡ ಎಂಟರ್ಟೈನ್ ಮಾಡ್ಲಿಲ್ಲ. ಆಫೀಸ್ ಹೆಸರೇನು ಸರ್? ಯಾರು ಮೇಡಮ್? ಯಾಕೆ ಮೇಡಮ್ ಕೇಳಿದೆ ಸರ್? ಅಲ್ಲ, ನಮ್ಮ ಆಫೀಸ್ ಹೆಸರ ಅಲ್ಲ, JP ಭವನ್. ಮೋಸ್ಟ್ಲಿ JP ಭವನ್ ಕಡೆ ಗಾಳಿ ಬೀಸಿರ್ಬೇಕ್ರಿ ಸರ್. ಮೇಡಮ್ ಇರ್ಬೋದು ನೋಡಿ. ಈಗ ಅವರು ಚಾಮರಾಜಪೇಟೆಯಿಂದ ಕ್ವೀನ್ಸ್ ರೋಡ್ ಹೋಗ್ಬೇಕಾದ್ರೆ JP ಭವನ ಹತ್ರ ಇದೆ. ಸೊ ಹಾಗಾಗಿ JP ಭವನದ ಕಡೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬರ್ಲಿ ಬಿಡಿ, ಒಳ್ಳೆ ನಾಯಕ, ನಮ್ಮಲ್ಲಿ ಬೆಳೆದಿರೋರು, ಅವರಿಗೆ ರಾಜಕೀಯ ಏನದು ಫೌಂಡೇಶನ್ ಕೊಟ್ಟಿರೋಂಥವ್ರು. ನಾವು ಬರ್ಲಿ ಬಿಡಿ, ಒಳ್ಳೆ ನಾಯಕರು. ಯಾರು ನಾವ್ ಹೇಳಿದ್ವಾ? ಅಲ್ಲ, ನಾವೆಲ್ಲ ಹೇಳಿದೀವಿ? ಮಾನಸಿಕತೆ ನೀವು ದಯವಿಟ್ಟು ಯಾರು ದೇಶದ್ರೋಹಿ ಅಂತೆಲ್ಲ ಐವತ್ತೆರಡು ವರ್ಷ RSS ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸಲಿಲ್ಲ. ಅದು ದೇಶ ವಿರೋಧಿ ಮಾನಸಿಕತೆ ಅಲ್ವಾ? ಹೇಳಿ ಸರ್. ನೀವು ದಯವಿಟ್ಟು ಭಗವದ್ ಧ್ವಜಕ್ಕೋಸ್ಕರ ಹೋರಾಡಿದ್ರು, ಅದನ್ನ ಅವರು ಪಾಕಿಸ್ತಾನ ಹಾರಿಸಿದ್ ಯಾರು ಮೇಡಮ್? ಧ್ವಜ ಅವರೇ, ನೀವು ಸ್ವಲ್ಪ ಒಳ್ಳೆ ಪಾಯಿಂಟ್ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಏನೋ ಮಾಡ್ಬಿಡ್ತೀರಿ ನೋಡ್ರಿ. ಈಗ ಭಗವದ್ ಧ್ವಜವನ್ನ ಹಾರಿಸ್ಬೇಕು ಅನ್ನೋದು ಮೊದ್ಲಿಂದ ಫೈಟ್ ಮಾಡ್ತಿದ್ರು. ಅದಕ್ಕೆ ಅವ್ರು ಒಗ್ಗಿಕೊಳ್ಳಕ್ 52 ವರ್ಷ ಬೇಕಾಯ್ತು ನೋಡ್ರಿ. ನಿಮ್ ಪರವಾಗಿ ಮಾತಾಡಿದ್ರು ನೀವು ಬಾಳ ಇರ್ತದ ನಿಮ್ಗೆಲ್ಲ. ಸೊ 52 ವರ್ಷಗಳ ನಂತರ ಅವ್ರು ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಸೊ ಅವ್ರು ಹಾರಿಸದ ಮಾತ್ರಕ್ಕೆ ಅವ್ರು ರಾಷ್ಟ್ರ ವಿರೋಧಿ ಚಿಂತನೆ ಅಂತ ಹೇಳಕ್ ಬರಲ್ಲ. ದಯವಿಟ್ಟು ಅದೇ ಒಂದು ಉದ್ದೇಶದಲ್ಲಿ ತಾವು ಮಾತಾಡ್ಬೇಕಾಗತ್ತೆ ಉತ್ಕರ್ಷ್ ಅವರೇ. 1, 2, ಈಗ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಹೆಂಗಾಗೋಗಿದೆ ಅಂತಂದ್ರೆ, ನೀನೊಬ್ಬ ಹಿಂದೂ ಆಗಿ ನೀನ್ ಏನ್ ಮಾಡಿದ್ರು ಕೂಡ ಸಾತ್ ಕುನ್ ಮಾಫ್. ನೀವೊಬ್ಬ ಮುಸಲ್ಮಾನನಾಗಿ ನಿಮ್ಮಲ್ಲಿ ಯಾವತ್ತೂ ಕೂಡ ಒಂದು ಬೇರೆಯ ಒಂದು ಸಂಶಯದ ಕಣ್ಣು ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನೀವೇನು ಮಾಡಿದ್ರೂ ಕೂಡ ಇವರು ಒಂದು ರೀತಿ ಭಯೋತ್ಪಾದಕರೆನ್ನುವಂತೆ ಅಥವಾ ಇವರು ಒಂದು ರೀತಿ ಪಾಕಿಸ್ತಾನದ ಮನಸ್ಥಿತಿ ಎಂಬಂತೆ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಆ ಥರ ಬಿಂಬಿಸುವಂತಹ ವ್ಯವಸ್ಥಿತವಾದ ಷಡ್ಯಂತ್ರ ಪ್ರಯತ್ನ ನಡೀತಾನೆ ಇರುತ್ತೆ. ಆ ಪ್ರಯತ್ನಗಳು ಜಮೀರ್ ಅಹಮದ್ ಖಾನ್ ಮೇಲೂ ನಡೆದಿದೆ ಈದ್ಗಾ ಮೈದಾನದ ವಿಚಾರದಲ್ಲಿ. ಅಂಥದ್ರಲ್ಲಿ ಜಮೀರ್ ಅಹಮದ್ ಖಾನ್ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇನ್ನೊಬ್ಬರ ಬಾಯಿಗೆ ಸಿಗದಂತೆ ನಡೆದುಕೊಳ್ಳಬೇಕಾದಂತಹ ಕರ್ತವ್ಯ ಅವರದಿತ್ತು.
ಆದ್ರೆ ಆ ಸೂಕ್ಷ್ಮತೆಯನ್ನ ಮರೆತು ಬಿಟ್ರು. ವೈಯಕ್ತಿಕ ಹಿತಾಸಕ್ತಿಗಿಂತ ಅವರಿಗೆ ಬೇರೆ ಏನೋ ಕಾಣಲಿಲ್ಲ. ನಾನು ಬರ್ತೀನಿ ನಿಮ್ಮ ಹತ್ರ. ನೋಡಿ, ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇಟ್ಕೊಂಡು ಅವರೊಬ್ರು ಸಚಿವರಾಗಿರ್ಬೇಕಾದ್ರೆ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಬಿಕಾಸ್ ಈಸ್ ಆನ್ಸರಬಲ್. ನಿಮ್ಗೆ ಯಾರೋ ಒಬ್ಬ ಕಾರ್ಯಕರ್ತ ಮಾಡಿದ್ರೆ ಕೂಡ ಅದು ಆನ್ಸರಬಲ್. ಆದ್ರೆ ಅವರು ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇದ್ದಾರೆ. ಅಷ್ಟೆಲ್ಲ ಇದ್ಕೊಂಡು ಅವರು ಈ ರೀತಿ ಅದು ಲಾಸ್ಟ್ ಮಿನಿಟ್ ಅಲ್ಲಿ ಇವತ್ತು ಬಹಿರಂಗವಾಗಿ ಪತ್ರ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ಗಮನಿಸಿದ್ರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ಪತ್ರ ಕೊಡ್ತಾರೆ, ನನಗೆ ಆತ್ಮಸಾಕ್ಷಿ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಪೆನ್ನು ಪೇಪರ್ ಕೊಟ್ವಿ, ಅಂದ್ರೆ ಹಳಸಿಲ್ದಿರೋ ತರ ಬರೀರಿ ಸ್ವಾಮಿ ಅಂತ ಅಂದ್ಬಿಟ್ಟು. ಅವ್ರು ಏನ್ ಮಾಡ್ತಾ ಇದಾರೆ, ಪೆನ್ಸಿಲ್ ಎರೇಸರ್ ಇಟ್ಕೊಂಡಿದ್ದಾರೆ, ಬರೆಯೋದು ಅಳಿಸೋದು, ಬರೆಯೋದು ಅಳಿಸೋದು, ಬರೆಯೋದು ಅಳಿಸೋದು. ಎಷ್ಟು ಖಾತೆ ಬದಲಾವಣೆಗಳು ಹಾಕೊಂಡು ಬಂದಿದೆ ನಿಮ್ಗೆ ಏನಂತಾರೆ ಏನಿದೆ ಸರ್, ನೀವು ಒಳ್ಳೆ ಅಲ್ಲ ಮೇಡಮ್. ಎಷ್ಟು ಆದ್ರೆ ನೋಡಿ, ಈಗ ನಿಮಿಷ ಪ್ಲೀಸ್, ಗೊಂಬೆ ಆಡ್ಸೋನು ಮೇಲೆ ಕುಂತವನೆ, ಮೇಲೆ ಕುಂತ್ರೆ ಡೆಲ್ಲಿ ಕುಂತವನೆ ಅಂತ ಹೇಳ್ಬೇಕು ನೀವು. ಗೊಂಬೆ ಆಡ್ಸೋನು ಡೆಲ್ಲಿ ಕುಂತವನೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಇರ್ಸು ಮುರ್ಸು ಆದಾಗ್ಲೇನೆ ಅವ್ರಿಗೂ ಆಲ್ಮೋಸ್ಟ್ ಔಟ್ ಆಫ್ ದ ಕಾಂಗ್ರೆಸ್ ಆಗೋಗ್ಬಿಟ್ಟಿದ್ರು ಅವರು. ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಉಳಿಸ್ಕೊಂಡ್ರು. ಇಲ್ಲಪ್ಪ ನೀವು ಏನೋ ಒಂದು ಸಚಿವರಿಗೆ ಕೊಡ್ತೀವಿ, ನಮ್ಮ ಶಿಷ್ಯಂದಿರು ನೀವು ಇರ್ಬೇಕಾಗುತ್ತೆ ಅಂತ ಉಳಿಸ್ಕೊಂಡ್ರು. ಇದೇ ರಾಜಕೀಯ ನೋಡಿ. ಅಲ್ಲಿ ತನ್ವೀರ್ ಸೇಠ್ ಅವ್ರಿಗೆ ಸಿಗ್ಲಿಲ್ಲ, ಇರ್ಷಾದ್ ಅವ್ರಿಗೆ ಸಿಗ್ತದೋ, ರಿಜ್ವಾನ್ ಅವ್ರಿಗೆ ಸಿಗುತ್ತದೆ, ಸಲೀಂ ಅವ್ರಿಗೆ ಇವತ್ತು ಏನದು ಸಭಾಧ್ಯಕ್ಷರಾಗಿದ್ದಾರೆ. ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವ್ರು ಏನ್ ಅನ್ಕೊಂಡ್ರು, ನಾನು ಒಬ್ಬನೇ ಮುಸ್ಲಿಂ ಲೀಡರ್ ಆಗ್ಬೋದು ಆಗ್ತೀನಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವ್ರು ನೋಡಿ, ಮೇಡಮ್ ಸಲೀಂ ಮತ್ತು ರಿಜ್ವಾನ್ ಅವರು ಬೆಂಗಳೂರಿಗೆ ಸೀಮಿತ ಆಗಿದ್ರು. ಅವರು ಅದರ ಆಚೆಗೆ ಪ್ರಯತ್ನ ಪಡ್ಲಿಲ್ಲ. ಇವನ್ ಜಮೀರ್ ಅಹಮದ್ ಖಾನ್ ಏನು ನಾರ್ತ್ ಟು ಸೌತ್ ಏನಿಲ್ಲ, ಅವರು ಬೆಂಗಳೂರು, ಹಳೆ ಮೈಸೂರು ಈ ಕಡೆ ಇದ್ದಾರೆ. ಮತ್ತೆ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಐ ಡೋಂಟ್ ನೋ, ಅಲ್ಲಿ ಖಾದರ್ ಅವರು ಇದ್ದಾರೆ. ಸೊ ಅಂಟಿಲ್ ಅನ್ಲೆಸ್ ನೀವು ಹೊರಗಡೆ ಹೋಗಿ ಒಂದು ಪ್ರಯತ್ನ ಮಾಡದ ಹೊರತು ನಿಮ್ಮ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಒಂದು ಟ್ರೈ ಮಾಡಿದ್ರು, ಬಿಟ್ರು ರಿಜ್ವಾನ್ ಅನ್ನೋರ್ನ ದಾವಣಗೆರೆ ದಕ್ಷಿಣದಲ್ಲಿ ಸಕ್ಸಸ್ ಆದ್ರು ಅವರು. ಹಿ ಪ್ರೂವ್ಡ್ ಹಿಮ್ಸೆಲ್ಫ್. ಬಟ್ ಒಂದ್ ನಿಮಿಷ, ಬಟ್ ಈಗ ಮುಸ್ಲಿಂ ಸಮುದಾಯ ಕೂಡ ಹೆಚ್ಚು ಹೆಚ್ಚು ಮುಖಂಡರನ್ನ ಬೆಳೆಸಬೇಕೇ ಹೊರತು ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣು ಹಾಕೋಬಾರ್ದು. ಉತ್ಕರ್ಷ್ ನೋಡಿ, ಏನೇ ರಾಜಕೀಯ ಭಿನ್ನಾಭಿಪ್ರಾಯ ಇದ್ರೂ ಕೂಡ, ಆದ್ರೆ ದೇಶದ ವಿಚಾರಗಳು ಅಂತ ಬಂದಾಗ, ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಾಗ ನಿಮ್ಮ ಬಂಡಾಯವನ್ನ ಇದನ್ನ ಆಧಾರವಾಗಿ ಇಟ್ಕೊಂಡು ಸಾರ್ತಕ್ಕಂಥದ್ದು ಸರಿಯಲ್ಲ. ಆವಾಗ ಜಮೀರ್ ಅಹಮದ್ ಖಾನ್ ಅವರು ಅನೇಕ ಬಾರಿ ಮಂತ್ರಿಗಳಾಗಿರ್ತಕ್ಕಂಥವ್ರು, MLA ಆಗಿರ್ತಕ್ಕಂಥವ್ರು, ಭಾಳ ಹಿರಿಯರಿದ್ದಾರೆ. ಅವ್ರು ಈ ರೀತಿ ಮಾನಸಿಕತೆಯನ್ನು ತೋರಿಸ್ತಾರೆ ಅಂತಂದರೆ ಇದು ಖಂಡಿತವಾಗ್ಲೂ ಒಪ್ಪುವಂಥ ಮನಸ್ಥಿತಿ ಅಲ್ಲ. ಇದು ಸಮಾಜಘಾತುಕವಾದಂಥ ಮನಸ್ಥಿತಿ. ಇವರು ಬಂಡಾಯ 1000 ಇರಲಿ, ಇವರು ಡಿ ಕೆ ಶಿವಕುಮಾರ್ ಫಾಲೋವರು, ಸಿದ್ದರಾಮಯ್ಯ ಫಾಲೋ, ನಮಗೆ ಬೇಕಾಗಿಲ್ಲ ರೀ. ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ಎಂತೆಂಥ ಮಹನೀಯರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ತಾಯಿ ಭಾರತಾಂಬೆಯ ಕೀರ್ತಿ ಸದಾ ವಿಜೃಂಭಿಸ್ತಾ ಇರಬೇಕನ್ನುವಂಥ ಪುಣ್ಯ ಭೂಮಿ ಇದು. ಆ ಮಣ್ಣಿನ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಯಾರೂ ಈ ರೀತಿ ಮಾಡೋದಿಲ್ಲ. ಇದಕ್ಕೆ ಯಾಕೆ ನಾವು ಪದೇ ಪದೇ ಹೇಳ್ತೀವಿ ಸಮಾಜಘಾತುಕ ಶಕ್ತಿಗಳು ಅಂತಂದರೆ, ದೇಶ ನನ್ನದು ಎನ್ನುವಂಥ ಚಿಂತನೆ ಯಾರಲ್ಲಿ ಇರ್ತದೆ ಅವ್ರು ಇಂಥ ವಿಚಾರಗಳನ್ನು ತಗೊಳ್ಳೋದಿಲ್ಲ. ಈಗ ಅನೇಕ ಜನಕ್ಕೆ ಬಂಡಾಯ ಇದೆಯಪ್ಪ ಹಂಗಂತೇನು ಎಲ್ಲರೂ ಸ್ಯಾಟಿಸ್ಫೈ ಆಗಿದ್ದಾರೆ. ಈಗ ಬಂಗಾರಪೇಟೆ ನಾರಾಯಣ ಸ್ವಾಮಿಗೂ ಬಂಡಾಯ ಇದೆ, ಎಂ ಕೃಷ್ಣಪ್ಪರಿಗೂ ಬಂಡಾಯ ಇದೆ, ಅನೇಕ ಜನ ಮಂತ್ರಿಗಳಿಗೂ ಬಂಡಾಯ ಇದೆ. ಹಾಗಾದ್ರೆ ಅವ್ರು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರಿಗಿದ್ದಾರೆ. ಯಾಕೆ ಹಾಗಾದ್ರೆ ಬಂಡಾಯ ಸಾರ್ತಾ ಇಲ್ಲ? ಇದನ್ನು ಯಾಕೆ ನೆಪಾಗಿ ಇಟ್ಕೊಂಡಿಲ್ಲ? ಕಾಮನ್ ಸೆನ್ಸ್ ಇರ್ಬೇಕ್ರಿ. ಒಬ್ಬ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಯಾವುದನ್ನ ನಾನು ಆಧಾರವಾಗಿ ಇಟ್ಕೊಂಡು ಬಂಡಾಯವನ್ನ ಸಾರಬೇಕು ಅಂತ ಸ್ವಾತಂತ್ರ್ಯ ದಿನಾಚರಣೆಯನ್ನ ಟೇಕ್ ಆನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಡೆಫಿನೆಟ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅಸಮಾಧಾನ ಇರಬಹುದು, ಅಥವಾ ಅವರಿಗೆ ಒಂದು ರೀತಿ ಬಂಡಾಯದ ಮನಸ್ಥಿತಿ ಇರಬಹುದು. ಆದರೆ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ರೀತಿ ಸರಿ ಇಲ್ಲ, ಆಯ್ಕೆ ಮಾಡಿಕೊಂಡಿರುವಂತಹ ಸಂದರ್ಭ ಸರಿ ಇಲ್ಲ. ನಾನು ಬರ ಅಧ್ಯಯನ ಮಾಡಿದ್ದೇನೆ, ಬರಕ್ಕೆ ಸಂಬಂಧಪಟ್ಟಂತ ವರದಿಯ ಹೊಣೆಗಾರಿಕೆಯನ್ನು ನಿಭಾಯಿಸಿದ್ದೇನೆ ಅಂತ ಹೇಳುವವರು ಧ್ವಜಾರೋಹಣಕ್ಕೆ ಸಮಯದ ಅಭಾವ ಇದೆ ಅನ್ನೋದನ್ನ ಜಮೀರ್ ಅಹಮದ್ ಖಾನ್ ಅವರೇ ಡೆಫಿನೆಟ್ಲಿ ಯಾರು ನಿಮ್ಮಷ್ಟು ಈಸಿಯಾಗಿ ಸ್ವೀಕರಿಸಲ್ಲ. ಯಾಕೆ ಅಂತಂದ್ರೆ ರಾಷ್ಟ್ರೀಯ ಹಬ್ಬಗಳು ಅಂದರೆ ಅದು ಭಾವನಾತ್ಮಕವಾದಂತಹ ಸಂಬಂಧ. ನಮ್ಮ ದೇಶವನ್ನ ಒಗ್ಗೂಡಿಸುವುದೇ ಈ ರಾಷ್ಟ್ರೀಯ ಹಬ್ಬಗಳು. ಧಾರ್ಮಿಕ ಆಚರಣೆಗಳು ಬೇರೆ, ನಾವು ಗಣೇಶೋತ್ಸವ ಮಾಡ್ಬೋದು, ದೀಪಾವಳಿ ಮಾಡ್ಬೋದು, ರಂಜಾನ್ ಮಾಡ್ಬೋದು, ಕ್ರಿಸ್ಮಸ್ ಮಾಡ್ಬೋದು. ಬಟ್ ರಾಷ್ಟ್ರೀಯ ಹಬ್ಬಗಳು ನಾವೆಲ್ಲರೂ ಒಂದು ಭಿನ್ನತೆಯಲ್ಲಿ ಏಕತೆಯನ್ನು ಸಾರುವ, ನೀವು ಯಾವ ಜಾತ್ಯತೀತ ರಾಷ್ಟ್ರದ ಕಲ್ಪನೆಯ ಬಗ್ಗೆ ಸಂವಿಧಾನದ ಬುಕ್ಕಿ ಹಿಡಿದು ಹೇಳ್ತೀರಲ್ಲ, ಅದರ ಆಶಯಗಳು ಈಡೇರುವುದೇ ಈ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ. ಅಂತಹ ಒಂದು ಪರಮೋಚ್ಚ ಗೌರವ ನನಗೆ ಬೇಡ ಅಂತ ಹೇಳಿರೋದು ನಿಮಗೆ ಮಂತ್ರಿ ಸ್ಥಾನ ಬೇಕಾ ಅನ್ನೋ ಪ್ರಶ್ನೆನ ಉದ್ಭವ ಮಾಡಿದೆ. ಇದಕ್ಕೆ ತಾವು ಉತ್ತರ ಕೊಡ್ತೀರಿ ಅನ್ನೋ ಭಾವನೆ ನನ್ನದು. ಇದು ಈ ದಿನದ ವಿಶೇಷ ಕಾರ್ಯಕ್ರಮ.